Hi friends, welcome back to our Mr. and Mrs. Spy channel. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಸಾಂಬಾರ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ಬಳಿಕ ಸ್ವಲ್ಪ ಸಾಸಿವೆ, 1 ಚಮಚದಷ್ಟು ಜೀರಿಗೆ, ಕರಿಬೇವು ಸೊಪ್ಪು ಹಾಗೂ 2 ಒಣಮೆಣಸು ಮತ್ತು ಸ್ವಲ್ಪ ಹಿಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ 2 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಮೊದಲಿಗೆ ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸಿದ್ದೆ. 3 ರಿಂದ 4 ಸೀಟಿ ತೆಗಿಬೇಕು ತೊಗರಿಬೇಳೆಗೆ. ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಈರುಳ್ಳಿ ಸಾಫ್ಟ್ ಆದ ಮೇಲೆ ಅದಕ್ಕೆ ಕಟ್ ಮಾಡಿರುವ 2 ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸಾಫ್ಟ್ ಆದ ಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ ಮೂಲಂಗಿಯನ್ನು ಹಾಕಿ ನಾನಿಲ್ಲಿ ಟೋಟಲ್ 3 ಮೂಲಂಗಿಯನ್ನು ಹಾಕಿದ್ದೇನೆ. ಮೂಲಂಗಿಯನ್ನು ಈ ಥರನೂ ಬೇಯಿಸ್ಕೋಬೋದು ಕಡಾಯಿಯಲ್ಲಿ, ಇಲ್ಲಾಂದರೆ ಕುಕ್ಕರಲ್ಲೂ ಬೇಯಿಸ್ಕೋಬೋದು. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿವಾಗ ಇದಕ್ಕೆ ಅರ್ಧ ಚಮಚದಷ್ಟು ಅರಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇವಾಗ ನಾನು ಮೂಲಂಗಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಮೂಲಂಗಿ ಬೇಯಲಿಕ್ಕೆ ಇಡ್ತೇನೆ. ಒಂದು 15 ಮಿನಿಟ್ಸ್ ಒಳಗೆ ಮೂಲಂಗಿ ಬಾಯ್ಲ್ ಆಗುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ 12 ನಿಮಿಷ ಆಗ್ತಾ ಬಂದಿದೆ. ನೋಡಿ ಮೂಲಂಗಿ ಎಲ್ಲ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ. ಈಗ ನಾನು ಇದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಹಾಕ್ತಾ ಇದ್ದೇನೆ. ನಂತರ ಅದಕ್ಕೆ ನಾನು ಕುಕ್ಕರಲ್ಲಿ ಬಾಯ್ಲ್ ಮಾಡಿದ್ದೆಲ್ಲ ತೊಗರಿಬೇಳೆ ಅದೆಲ್ಲವನ್ನು ಇದಕ್ಕೆ ಸೇರಿಸಿದ್ದೇನೆ. ಹಾಗೂ ಎಷ್ಟು ಬೇಕಷ್ಟು ನೀರನ್ನು ಹಾಕಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಇವಾಗ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ನಿಮಗೆ ಎಷ್ಟು ಬೇಕಷ್ಟು ಸಾಂಬಾರ್ ಪೌಡರನ್ನು ಹಾಕಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಸಾಂಬಾರ್ ಪೌಡರನ್ನು ಹಾಕಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದೊಡ್ಡ ಉರಿಯಲ್ಲಿ ಒಂದು ಒಳ್ಳೆ ಕುದಿ ಬರಬೇಕು. ವಾವ್, ಗಮ್ಮಂತ ಪರಿಮಳ ಬರ್ತಿದೆ. ಸಾಂಬಾರಿದು ಸೂಪರ್ ಇದೆ. ನೋಡಿ ಇದು ಇವಾಗ ಆಗಿದೆ, ಒಳ್ಳೆ ಒಂದು ಕುದಿ ಬಂದಿದೆ. ಇದಕ್ಕೆ ಹೊಟ್ಟೆ ಫುಲ್ ಹಸಿತಾ ಇದೆ. ಈಗ ಬಿಸಿ ಬಿಸಿ ಅನ್ನ ಜೊತೆ ಇದನ್ನು ಊಟ ಮಾಡಬೇಕು. ನೋಡಿ ಒಂದು ತಟ್ಟೆಗೆ ಹಾಕ್ತೇನೆ, ನೋಡಿ ನೀವು ಹೇಗೆ ಬಂದಿದೆ ಅಂತ. ಅನ್ನ ರೆಡಿ ಇದೆ, ಬಿಸಿ ಅನ್ನ ಹಾಕ್ತಾ ಇದ್ದೇನೆ. ಈಗ ತುಂಬ ಸೆಕೆ ಇದೆ ಎಲ್ಲ, ಸೆಕೆಗಾಲಕ್ಕೆ ನೀರು ಫ್ರೂಟ್ಸ್ ಎಲ್ಲ ಕುಡಿತಾನೆ ಇರ್ತೇವೆ. ಆದರೂ ಹೊಟ್ಟೆನೂ ಸಿಕ್ಕಾಪಟ್ಟೆ ಹಸಿತಾನೆ ಇರ್ತದೆ, ಏನು ಮಾಡಲಿಕ್ಕಾಗಲ್ಲ. ತುಂಬ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಸೊ ಎಲ್ಲರೂ ಆದಷ್ಟು ನೀರನ್ನು ಕುಡೀರಿ ಅಂತ ಹೇಳ್ತೇನೆ. ನೋಡಿ ಅನ್ನದ ಜೊತೆಗೆ ಬಿಸಿ ಸಾಂಬಾರ್, ವಾವ್ ಸಖತ್ತಾಗಿರುತ್ತೆ. ಬೇರೆ ಏನು ಬೇಕಂತಲೇ ಇಲ್ಲ, ಚೆನ್ನಾಗಿ ಊಟ ಮಾಡ್ಬೋದು. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಿಮಗೂ ನಮ್ಮ ವಿಡಿಯೋ ಇಷ್ಟ, ನಮ್ಮ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.